Hello everyone. I hope you all are doing good and I am back again. I'm myself Payal Punjabi from the Teacher app, Physics faculty. So today I am here again with another video of from the same chapter, that is electric charges and fields. So idrallu kuda, as I have mentioned in the previous videos as well, Gauss law nimge tumba ontara ಕಷ್ಟ ಆಗುತ್ತೆ ಒಂದೊಂದ್ಸಲಿ. ಅ ಲಾಟ್ ಆಫ್ ಪೀಪಲ್ ಮಿಸ್ ಔಟ್ ಆನ್ ದ ಡೈರೆಕ್ಷನ್ಸ್. ಎಸ್ಪೆಷಲಿ ನಮಗೆ ಏರಿಯಾ ವೆಕ್ಟರ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ ಗೊತ್ತಾಗಲ್ಲ ಮ್ಯಾಮ್. ಸೊ ಅದರಿಂದ ಡಿರೈವೇಷನ್ಸ್ ತುಂಬಾ ಕಷ್ಟ ಬರುತ್ತೆ. ಬಟ್ ನಾನು ಹೇಳೋದೇನಪ್ಪ ಅಂತಂದರೆ, ಈ ಗಾಸ್ ಲಾ ಅಲ್ಲಿ 3 ಅಪ್ಲಿಕೇಶನ್ಸ್ ಇದೆ, ದಟ್ ಇಸ್ 3 ಡಿರೈವೇಷನ್ ಇದೆ ಎಲ್ಲ ಸೇರಿ. ಸೊ ಈ 3 ಡಿರೈವೇಷನಲ್ಲಿ ಯಾವುದನ್ನ ಒಂದು ಡಿರೈವೇಷನ್ ಪ್ರತಿ ಸಲ ಅವರು ಫೈನಲ್ಸ್, ಪ್ರೀ ಫೈನಲ್ಸ್, ಥಿಯರಿ, ಲೈಕ್ ನಿಮ್ಮ ಮಿಡ್ ಟರ್ಮ್ ಆಗಿರಲಿ, ಫಸ್ಟ್ ಕಂಪಲ್ಸರಿ ಟೆಸ್ಟ್ ಆಗಲಿ, ಪ್ರತಿ ಸಲ ಯಾವುದನ್ನ ಒಂದು ಡಿರೈವೇಷನ್ ಕೇಳ್ತಾರೆ. ಸೊ ವೆನ್ ಯು ನೋ ದಟ್ ದಿಸ್ ಇಸ್ ಒನ್ ಪರ್ಟಿಕ್ಯುಲರ್ ಶೋರ್ ಕ್ವೆಶ್ಚನ್, ಆಮೇಲೆ ಇದರಲ್ಲಿ ಡಿರೈವೇಷನ್ಸ್ ಕೂಡ ಇಟ್ ಇಸ್ ನಾಟ್ ಇವನ್ ದ್ಯಾಟ್ ಕಾಂಪ್ಲಿಕೇಟೆಡ್ ಇಫ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಅದನ್ನು ನೀವು ಕಾನ್ಸೆಪ್ಚುಯಲ್ ಬೇಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಒಳ್ಳೇದು ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಅನಿಸುತ್ತೆ. ಓಕೆ, ಸೊ ಇದು ಒಂದು ಮಿತ್ ಇದೆ ಅಲ್ವಾ, ಲೈಕ್ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಎಲ್ಲರಿಗೆ, ದಟ್ ಇದು ಹೆಂಗೋ ಕಷ್ಟನೇ ಇರುತ್ತೆ ಬಿಟ್ಟಾಕು ಅಂತ. ಯು ಜಸ್ಟ್ ಟ್ರೈ ಟು ಡಿಸ್ಕಾರ್ಡ್ ಇಟ್ ಆಲ್ ಟುಗೆದರ್. ಅದು ಬೇಡವೇ ಬೇಡ ಅಂತ ಆ ಕಡೆ ನೀವು ನೋಡೋಕ್ಕೂ ಹೋಗಲ್ಲ. ಸೊ ಐ ಡೂ ನಾಟ್ ವಾಂಟ್ ಯು ಟು ಸ್ಕಿಪ್ ದಟ್ ಪಾರ್ಟ್ ಆ್ಯಂಡ್ ಐ ಡೂ ನಾಟ್ ವಾಂಟ್ ಟು ಲೂಸ್ ಐ ಡೂ ನಾಟ್ ವಾಂಟ್ ಯು ಟು ಲೂಸ್ ಮಾರ್ಕ್ಸ್ ಬಿಕಾಸ್ ಆಫ್ ದ್ಯಾಟ್. ಸೊ ಆ ರೀಸನ್ಗೋಸ್ಕರನೇ ಹಿಯರ್ ಐ ಆಮ್ ಟುಡೇ ವಿತ್ ಅನದರ್ ಡಿರೈವೇಷನ್, ದಟ್ ಇಸ್ ದ ಸೆಕೆಂಡ್ ಅಪ್ಲಿಕೇಶನ್ ಆಫ್ ದಿ ಗಾಸ್ ಲಾ. So before we get into the details of it, let me again tell you that what is the basic, ಸ್ವಲ್ಪ ಬೇಸಿಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಗಾಸ್ ಲಾ ಏನು ಹೇಳುತ್ತಪ್ಪ ಅಂತಂದರೆ, ಯಾವತ್ತನ ನಮ್ಮ ಹತ್ರ ಒಂದು ಕ್ಲೋಸ್ಡ್ ಸರ್ಫೇಸ್ ಇದ್ದರೆ, ಇದ್ದಾಗ ಲೆಟ್ ಅಸ್ ಸೇ ನನ್ನ ಹತ್ರ ಒಂದು ಸರ್ಫೇಸ್ ಇದೆ ಹೀಗೆ. ಓಕೆ, ಸೊ ಈ ಸರ್ಫೇಸಲ್ಲಿ ಎಷ್ಟು ಒಂದು ಚಾರ್ಜ್ ಇದೆ, ದಟ್ ಇಸ್ ಕ್ಯೂ ನೆಟ್ ಅಂತ ಚಾರ್ಜ್ ಇದೆ. ಓಕೆ, ಸೊ ಈ ಕ್ಯೂ ನೆಟ್ ಅಂತ ಚಾರ್ಜ್ ಇದ್ದಾಗ, ಸೊ ಇದರಿಂದ ಆಚೆ ಬರೋ ಫ್ಲಕ್ಸ್ ಏನಿರುತ್ತೆ, ದಟ್ ಇಸ್ ದ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಸೊ ಇದು ಎಷ್ಟು ಫ್ಲಕ್ಸ್ ಬರ್ತಿದೆ, ದಟ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ದಟ್ ಇಸ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸೊ ಇದು ನಮಗೆ ಗೊತ್ತಿರೋ ವಿಷಯ. ಸೊ ಇದ್ರ ಬೇಸಿಸ್ ಮೇಲೆ 3 ಡಿರೈವೇಷನ್ಸ್ ಇದೆ, ದಟ್ ಇಸ್ 3 ಅಪ್ಲಿಕೇಶನ್ಸ್ ಇದೆ. ಸೊ ಫಸ್ಟ್ ಒನ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಾಗಿದೆ in the previous video. So in this video I'll be explaining you the second derivation, that is the second application of the Gauss law. That is, what is the electric field due to a infinite thin plane sheet. So let us say ನನ್ನ ಹತ್ರ ಒಂದು thin sheet ಇದೆ and that sheet is charged. Okay, ಅದಕ್ಕೆ ಎಷ್ಟೊಂದು ಚಾರ್ಜ್ ಇದೆ, let us say Q. Okay, and it has an area of A. So infinitely uniformly charged infinite plane sheet ಅಂತಂದ್ರೆ, ನಾವು ಇನ್ಫೈನೈಟ್ ಅಂತಂದ್ರೆ ಇನ್ಫೈನೈಟ್ಲಿ ಉದ್ದ ಇದೆ ಅಥವಾ ಇನ್ಫೈನೈಟ್ಲಿ ದೊಡ್ಡದಿದೆ ಅಂತ ಆ ಥರ ಅನ್ಕೋತೀವಿ. ಬಟ್ ಪ್ಲೀಸ್ ಡೂ ನಾಟ್ ಹ್ಯಾವ್ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್. ಇನ್ಫೈನೈಟ್ ಥಿನ್ ಶೀಟ್ ಅಂತಂದ್ರೆ ಅದರದ್ದು ಥಿಕ್ನೆಸ್ ತುಂಬ ಕಡಿಮೆ ಇದೆ. when we have the thickness very small when compared to its rest of the dimensions, we call it as an infinite plane sheet. ಓಕೆ, ಸೊ ಇವಾಗ ಈ ಇನ್ಫೈನೈಟ್ ಪ್ಲೇನ್ ಶೀಟ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿದೆ ಅದನ್ನು ನಾವು ಕಂಡುಹಿಡಿಬೇಕಾಗಿದೆ. ಓಕೆ, ಸೊ ಈ ಕೇಸಲ್ಲಿ ಮತ್ತೆ ಎಷ್ಟೊಂದು ಜನ ಹಂಗೆ ಮಾಡ್ತಾರೆ, ದೇ ಟ್ರೈ ಟು ಮೆಮರೈಸ್ ದ ಡಯಾಗ್ರಾಮ್ ಆಲ್ ಟುಗೆದರ್. ಸರಿ, ಏರಿಯಾ ವೆಕ್ಟರ್ ಈ ಕಡೆ ಬರ್ತಾ ಆ ಕಡೆ ಬರ್ತಾ ಹೆಂಗೋ ಒಂದು ಮಾಡಿ 3-4 ಸರಿ ಬರೆದು ಪ್ರಾಕ್ಟೀಸ್ ಮಾಡ್ಕೋತಾರೆ. ಆ್ಯಂಡ್ ದೆನ್ ಎಕ್ಸಾಮಲ್ಲಿ ಬಂದಾಗ ಮತ್ತೆ ಈ ಏರಿಯಾ ವೆಕ್ಟರ್ ಅಲ್ಲಿತ್ತಾ ಇಲ್ಲಿತ್ತಾ, ಇದರಲ್ಲಿ ಏರಿಯಾ ವೆಕ್ಟರ್ ಇತ್ತಾ ಅಥವಾ ಆ ಪ್ರೀವಿಯಸ್ ಡಿರೈವೇಷನಲ್ಲಿ ಏರಿಯಾ ವೆಕ್ಟರ್ ಇತ್ತಾ ಅನ್ನೋದು ಎಷ್ಟೊಂದು ಕನ್ಫ್ಯೂಷನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಎಕ್ಸಾಮಲ್ಲಿ. ಮೊದಲೇ ಎಕ್ಸಾಮ್ ಹಾಲು, ಮೊದಲೇ ಪ್ರೆಷರ್ ಇರುತ್ತೆ, ಮೊದಲೇ considering all the factors, we are very bound to get confused. So our confusion agbardu. So when will that confusion not arise? When there is a clear cut understanding of the concept over here. ಓಕೆ, ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನಿಮಗೆ ಡಯಾಗ್ರಾಮ್ಸ್ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಬರಲ್ಲ. ಸೊ ಟುಡೇ ಐ ವಿಲ್ ಬಿ ಬಿಲ್ಡಿಂಗ್, ಅಂದರೆ ಇದೇ ಡಯಾಗ್ರಾಮ್ನ ನಾನು ನಿಮಗೆ ವಿತೌಟ್ ಈವನ್ ಲುಕಿಂಗ್ ಆಟ್ ಇಟ್ ಹೇಗೆ ನೀವು ಬಿಲ್ಡ್ ಮಾಡ್ಬೋದು ಈಸಿಯಾಗಿ ಅಂತ ಅದೊಂದು ಹೇಳ್ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದಿಸ್. ಸೊ ಇದರಲ್ಲಿ ಏನು ಹೇಳ್ತಿದಾರಪ್ಪ ಅಂತಂದರೆ, ನನ್ನ ಹತ್ರ ಒಂದು ಇನ್ಫೈನೈಟ್ ಪ್ಲೇನ್ ಶೀಟ್ ಇದೆ, ಅಂದರೆ ಈ ಥರ ಒಂದು ಶೀಟ್ ಇದೆ. ಓಕೆ,
ಸೊ ಈ ಶೀಟ್ ಇರೋದ್ರಿಂದ ಇದ್ರ ಮೇಲೆ ಲೆಟಸ್ ಸೇ ಇಫ್ ಐ ಹ್ಯಾವ್ ಅ ಚಾರ್ಜ್ ಕ್ಯೂ, ಎಷ್ಟೋ ಒಂದು ಪಾಸಿಟಿವ್ ಚಾರ್ಜಸ್ ಇದೆ. ಸೊ ಇದು ಸೊಟ್ಟ ಇದೆ ಅಂತಲ್ಲ, ಇದು 3D ಅಲ್ಲಿ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. ನನ್ನ ಬೋರ್ಡ್ದು ಪ್ಲೇನ್ ಇದೆ ಅಲ್ವಾ, ಇದು ಪ್ಲೇನ್ ಇದೆ, ಪ್ಲೇನಿಂದ ಈ ಥರ ನನ್ನ ಕೈಯಲ್ಲಿದೆ, ದ ಪಾಮ್ ಆಫ್ ಮೈ ಹ್ಯಾಂಡ್, ದಟ್ ಇಸ್ ನಥಿಂಗ್ ಬಟ್ ದ ಶೀಟ್. ಅದು ಈ ಥರ 3D ಅಲ್ಲಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇಮ್ಯಾಜಿನ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಗಾಸ್ ಲಾ ಅಪ್ಲಿಕೇಶನ್ ಮೂಲಕ ನಾವು ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡಿಬೇಕು. ಸೊ ಇವಾಗ ಯಾವತ್ತೂ ಅಷ್ಟೇ ನಾವೇನು ನೆನ್ಪಿಟ್ಕೋಬೇಕು, ಗಾಸ್ ಲಾನ ನಾವು ಅಪ್ಲೈ ಮಾಡ್ಬೇಕಂತಂದ್ರೆ ಒಂದು ಗಾಷನ್ ಸರ್ಫೇಸ್ನ ಕನ್ಸಿಡರ್ ಮಾಡಲೇಬೇಕು, ಕರೆಕ್ಟ್ ಅಲ್ವಾ? ಸೊ ದ್ಯಾಟ್ ಗಾಷನ್ ಸರ್ಫೇಸ್ ಇಸ್ ಅನ್ ಇಮ್ಯಾಜಿನರಿ ಸರ್ಫೇಸ್. ಸೊ ಇಮ್ಯಾಜಿನರಿ ಇದ್ರೆ ನಾವು ಮತ್ತೆ ಏಂತಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ? ಬಿಕಾಸ್ ಗಾಸ್ ಲಾ ಏನು ಹೇಳುತ್ತಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಫ್ಲಕ್ಸ್ ಥ್ರೂ ಅ ಕ್ಲೋಸ್ಡ್ ಸರ್ಫೇಸ್. ಸೊ ಇಲ್ಲಿ ಕ್ಲೋಸ್ ಆಗಿಲ್ಲ, ದಟ್ ಚಾರ್ಜ್ ಹ್ಯಾಸ್ ಟು ಬಿ ವಿತ್ ಇನ್ ಅ ಕ್ಲೋಸ್ ಸರ್ಫೇಸ್. ಆ ಚಾರ್ಜ್ನ ನಾವು ಎನ್ಕ್ಲೋಸ್ ಮಾಡ್ಕೋಬೇಕು. ಸೊ ಚಾರ್ಜ್ನ ಎನ್ಕ್ಲೋಸ್ ಮಾಡ್ಕೋಬೇಕು, ದಟ್ ಇಸ್ ದ ರೀಸನ್ ವೈ ವಿ ಆರ್ ಹ್ಯಾವಿಂಗ್ ಅ ಗಾಷನ್ ಸರ್ಫೇಸ್. ಸೊ ಈ ಕೇಸಲ್ಲಿ ನಾನು ಒಂದು ಸಿಲಿಂಡ್ರಿಕಲ್ ಗಾಷನ್ ಸರ್ಫೇಸ್ನ ತಗೋತೀನಿ. ಸೊ ಸಿಲಿಂಡ್ರಿಕಲ್ ಅಂತಂದ್ರೆ ಹೀಗೆ ಬರುತ್ತೆ, ಸಮಥಿಂಗ್ ಲೈಕ್ ದಿಸ್. ಓಕೆ, ಹೀಗೆ ಬರುತ್ತೆ. And this continues and this goes on and this comes over here. So ಇದು 3D ಅಲ್ಲಿ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. So if this palm is my infinite sheet and this is looking like a cylinder, this will pass through this. ಈ ತರ ಪಾಸ್ ಆಗ್ತಿದೆ ಅನ್ನೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರಲ್ಲಿ ಸ್ವಲ್ಪ ಇಮ್ಯಾಜಿನೇಷನ್ ಬೇಕಾಗುತ್ತೆ. ಸೊ ಅದೇ ತರ ಸಿಮಿಲರ್ಲಿ ಇದು ಇಮ್ಯಾಜಿನ್ ಮಾಡೋಕ್ಕೆ ತುಂಬಾ ನಿಮಗೆ ಕಷ್ಟ ಆಗಿದ್ದಿದ್ರೆ ನಮ್ಮ ಆ್ಯಪಲ್ಲೂ ಕೂಡ ಒಂದು 3D ಮತ್ತು 2D ಅನಿಮೇಟೆಡ್ ವಿಡಿಯೋಸ್ ಇದೆ ಇದ್ರದ್ದು. ಸೊ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಏನಾದ್ರು ಕಷ್ಟ ಆದರೆ ವಿ ಹ್ಯಾವ್ ಅ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಇಟ್ ಸೆಲ್ಫ್. ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫ್ರೀ ವಿಡಿಯೋಸ್ ಎಲ್ಲ ನೋಡಿದ್ರೆ ಅದರಲ್ಲಿ ನಿಮ್ಗೊಂದು ರಫ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ ಹೌ ಆರ್ 3D ಆ್ಯಂಡ್ 2D ಅನಿಮೇಟೆಡ್ ವಿಡಿಯೋಸ್ ವರ್ಕ್ ಅಂತ. ಬಿಕಾಸ್ ಇಂಥ ಸಿನಾರಿಯೋಸ್ ಅಲ್ಲಿ 3D ಅನಿಮೇಷನ್ಸ್ ಇದ್ರೆ ನಿಮಗೆ ಕಾನ್ಸೆಪ್ಚುಯಲ್ ವೈಸ್ ಏನೋ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕಪ್ಪ ಅಂತಂದ್ರೆ ಯಾವತ್ತೂ ಅಷ್ಟೇ ನಾವು ಕೇಳ್ಕೊಳ್ಳೋಕ್ಕಿಂತ ಯಾವ್ದನ್ನ ಒಂದು ವಸ್ತುನ ನೋಡಿದ್ದಿದ್ರೆ ಅದು ವಿಷುವಲ್ಲಿ ಅದು ನಮಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ವಿಷುವಲ್ ಇಂಪ್ಯಾಕ್ಟ್ ಜಾಸ್ತಿ ಇದ್ದಾಗ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕ್ಲಿಯರ್ ಇರುತ್ತೆ ಮತ್ತೆ ಎಕ್ಸಾಮಲ್ಲೂ ಕನ್ಫ್ಯೂಷನ್ಸ್ ಜಾಸ್ತಿ ಆಗಲ್ಲ. ದ್ಯಾಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್. ಓಕೆ, ಸೊ ಇವಾಗ ಲೆಟ್ ಅಸ್ ಸೇ ನಮ್ಮ ಹತ್ರ ಒಂದು ಸಿಲಿಂಡ್ರಿಕಲ್ ಗಾಷನ್ ಸರ್ಫೇಸ್ ಇದೆ. ನಾನೇನು ಮಾಡಬೇಕು, ಇದ್ರ ಮೂಲಕ ಅಂದರೆ ಇದ್ರ ರಿಲೇಟೆಡ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿದೆ ಅಟ್ ಪಾಯಿಂಟ್ ಪಿ ಅದನ್ನು ನಾನು ಕಂಡುಹಿಡಿಬೇಕು. ದ್ಯಾಟ್ ಇಸ್ ವಾಟ್ ಐ ಆಮ್ ಸಪೋಸ್ ಟು ಫೈಂಡ್ ಔಟ್. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನನ್ನ ಹತ್ರ ಒಂದು ಸಿಲಿಂಡರ್ ಇದ್ದರೆ ಅದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ದಟ್ ಈಸ್ ಇಲ್ಲೊಂದು ಸರ್ಕ್ಯುಲರ್ ಸರ್ಫೇಸ್ ಇರುತ್ತೆ, ಇಲ್ಲಿಂದೊಂದು ಸರ್ಕ್ಯುಲರ್ ಸರ್ಫೇಸ್ ಇರುತ್ತೆ, ಆಮೇಲೆ ಇಲ್ಲೊಂದು ಕರ್ವ್ಡ್ ಸರ್ಫೇಸ್ ಇರುತ್ತೆ. ಸೊ ನಮ್ಮ ಶೀಟ್ ಹೀಗಿದೆ, ಕರೆಕ್ಟ್ ಅಲ್ವಾ? ಸೊ ಶೀಟ್ ಹೀಗಿದ್ರೆ ಚಾರ್ಜಸ್ ಈ ಕಡೆ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಹೇಗೆ ಹೋಗುತ್ತವೆ? ಸಿನ್ಸ್ ದಿಸ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಫೀಲ್ಡ್, ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಟು ಗೋ ಇನ್ ದಿಸ್ ಡೈರೆಕ್ಷನ್, ದಟ್ ಇಸ್ ಅವೇ. ದೂರ ಹೋಗುತ್ತೆ ಇಲ್ಲ ಹತ್ರ ಬರುತ್ತೆ. ಸೊ ಡೈರೆಕ್ಷನ್ ಆದರೂ ಇದೇ ಇದೆ, ಬರೀ ಆರೋ ಮಾರ್ಕ್ ಮಾತ್ರ ವ್ಯತ್ಯಾಸ ಬರುತ್ತೆ. ಇಫ್ ದ ಚಾರ್ಜ್ ಇಸ್ ರಿವರ್ಸ್ಡ್, ಲೆಟ್ ಅಸ್ ಸೇ ಪಾಸಿಟಿವ್ ಜಾಗದಲ್ಲಿ ನೆಗೆಟಿವ್ ಇದ್ರೆ ಅವಾಗ ಫೀಲ್ಡ್ ಲೈನ್ಸ್ ಈ ತರ ಹೋಗೋ ಜಾಗದಲ್ಲಿ ಹಿಂಗೆ ಬರ್ತವೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಸೊ ಲೆಟ್ ಅಸ್ ಸೇ ನನ್ನ ಹತ್ರ ಈ ತರ ಒಂದು ಪ್ಲೇನ್ ಶೀಟ್ ಇದೆ. ಸೊ ಇಲ್ಲೆಲ್ಲ ಚಾರ್ಜಸ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಹೀಗೆ ಹೋಗ್ತವೆ ಅಥವಾ ಹೀಗೆ ಬರ್ತವೆ, ಕರೆಕ್ಟ್ ಅಲ್ವಾ? ಸೊ ಹಂಗೆ ಇವಾಗ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗೆ ಪಾಸ್ ಆಗ್ತಿದಾವೆ ಅಂತಂದ್ರೆ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇದು ನಮ್ಮ ಸಿಲಿಂಡ್ರಿಕಲ್ ಗಾಷನ್ ಸರ್ಫೇಸ್ ಆಗಿದ್ದಿದ್ರೆ ದ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ದಿಸ್ ಒನ್ ಆ್ಯಂಡ್ ದೇ ಆರ್ ಪಾಸಿಂಗ್ ಥ್ರೂ ದಿಸ್ ಒನ್. ಬಟ್ ಅದು ಕರ್ವ್ಡ್ ಸರ್ಫೇಸ್ ಏರಿಯಾ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸೇ ಆಗ್ತಿಲ್ಲ. ಅಂದರೆ ನಿಮ್ಮ ಕಡೆ ಅಥವಾ ಇಲ್ಲಿ ಆಪೋಸಿಟ್ ಕಡೆ ಯಾವ ಫೀಲ್ಡ್ ಲೈನ್ಸು ಹೋಗ್ತಿಲ್ಲ, ಅಥವಾ ಫೀಲ್ಡ್ ಲೈನ್ಸ್ ಹೀಗೆ ಹೋಗ್ತಿದ್ದಾವೆ ಅಥವಾ ಹಿಂಗೆ ಬರ್ತಿದ್ದಾವೆ. ಸೊ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಓನ್ಲಿ ಥ್ರೂ ದಿಸ್ ಸರ್ಫೇಸ್ ಆರ್ ದಿಸ್ ಸರ್ಫೇಸ್. Clear? Okay, so since there is no flux through this one, either in the flux illa, so that is why naven barkotevi by the definition of the flux phi is equal to E vector dot A vector. So dot product na tagibekantandre nanu cos theta hakobeku. So phi is equal to EA into cos theta. ಕ್ಲಿಯರ್? ಈ ಎ ಕಾಸ್ ಥೀಟಾ ಇಂದ ಆಗೋಯ್ತು. ಸೊ ಇವಾಗ ಈ ಕೇಸಲ್ಲಿ ನಮ್ದು ಏರಿಯಾ ವೆಕ್ಟರ್ ಹೇಗೆ ಬರುತ್ತೆ? ಇಫ್ ದಿಸ್ ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ, ಇಲ್ಲಿ ನೋಡಿ, ಇಫ್ ದಿಸ್ ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲೊಂದು ಆರೋ ಮಾರ್ಕ್ ಇದೆ. ದಟ್ ಪರ್ಪೆಂಡಿಕ್ಯುಲರ್ ಇಸ್ ಆರ್ ಏರಿಯಾ ವೆಕ್ಟರ್. ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಸಿನ್ಸ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಆರ್ ವ್ಯಾಲ್ಯೂ ಆಫ್ ಥೀಟಾ ವಿಲ್ ಬಿ ಈಕ್ವಲ್ ಟು 0 ಡಿಗ್ರಿ. ಸೊ phi becomes equal to E into A. Cos 0 becomes 1. So 1 into anything gets you the same number. So cos theta ಹೊಟ್ಟೋಯ್ತು.
ಇವಾಗ ಸೊ ನಾನಿವಾಗ ಟೋಟಲ್ ಫ್ಲಕ್ಸ್ ಕಂಡುಹಿಡಿಬೇಕಪ್ಪ ಅಂತಂದರೆ ನಾನೇನು ಬರಿತೀನಿ ಅಂತಂದರೆ ಇ ಇಂಟು 2a ಅಂತ ಬರ್ಕೋತೀನಿ. ವೇರ್ A is the area of the circular surface. ಓಕೆ, ಸೊ ಇಷ್ಟು ಬರ್ಕೊಂಡೆ. ಸರಿ, ಲೆಟ್ ಅಸ್ ಸೇ ಅದ್ರ ಹತ್ರ ಕ್ಯೂ ಚಾರ್ಜ್ ಇದೆ, ಈ ಇನ್ಫೈನೈಟ್ ಶೀಟ್ ಹತ್ರ ಕ್ಯೂ ಚಾರ್ಜ್ ಇದೆ. ಸೊ ನಾನೇನು ಮಾಡ್ಕೋತೀನಪ್ಪ ಅಂತಂದರೆ ನಾನು ಸಿಗ್ಮಾ ಕಂಡುಹಿಡ್ಕೋತೀನಿ. ವಾಟ್ ಇಸ್ ಸಿಗ್ಮಾ? ಸಿಗ್ಮಾ ಇಸ್ ನಥಿಂಗ್ ಬಟ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಸೊ ಇವಾಗ ನಾನು ಈ ಏರಿಯಾನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಐ ವಿಲ್ ಗೆಟ್ ಕ್ಯೂ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು ಎ. ಇದನ್ನು ಈಕ್ವೇಷನ್ 1 ಅಂತ ಬರ್ಕೊಳ್ಳೋಣ. ಓಕೆ, ಆ್ಯಂಡ್ ಲೆಟ್ ದಿಸ್ ಬಿ ಈಕ್ವೇಷನ್ ನಂಬರ್ 2. ಸೊ ಸಿಮಿಲರ್ಲಿ ನಾವು ಬೈ ಗಾಸ್ ಲಾ, ಸೊ ನಮ್ಮ ಗಾಸ್ ಲಾ ಏನು ಹೇಳುತ್ತಪ್ಪ? ಬೈ ಗಾಸ್ ಲಾ ವಾಟ್ ವಿ ಕ್ಯಾನ್ ಸೇ ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಾಲಿನ್ ನಾಟ್. ಸೊ ಕ್ಯೂ ಜಾಗದಲ್ಲಿ ನಾನು ಸಿಗ್ಮಾ ಇಂಟು ಎ ಬರ್ಕೋಬೋದು, ಕರೆಕ್ಟ್ ಅಲ್ವಾ? ಸೊ ವಿ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 1. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ? ಫೈ ಈಸ್ ಈಕ್ವಲ್ ಟು ಸಿಗ್ಮಾ ಎ ಬೈ ಎಪ್ಸಾಲಿನ್ ನಾಟ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಲೆಟ್ ಮೀ ನೇಮ್ ದಿಸ್ ಆಸ್ ಈಕ್ವೇಷನ್ ನಂಬರ್ 3. ಓಕೆ, ನಾವು ಈ ಕೇಸಲ್ಲಿ ಏನಾಗುತ್ತೆ? ದಿ ಎಲ್ ಎಚ್ ಎಸ್ ಆಫ್ ದಿ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3 ಬೋತ್ ಆರ್ ಸೇಮ್. ಸೊ ಐ ಕ್ಯಾನ್ ಈಕ್ವೇಟ್ ದಿ ಆರ್ ಎಚ್ ಎಸ್, ವಿಚ್ ಮೀನ್ಸ್ ಈಕ್ವೇಷನ್ 2 ಈಸ್ ಈಕ್ವಲ್ ಟು ಈಕ್ವೇಷನ್ 3. ಸೊ ಈಕ್ವೇಷನ್ 2 ಏನು ಹೇಳ್ತಿದೆ? ಇ ಇಂಟು 2a is equal to sigma a by epsilon naught. ಸೊ ಎ ಮತ್ತು ಎ ಕ್ಯಾನ್ಸಲ್ ಆಗೋದ್ರೆ ಇ ಈಸ್ ಈಕ್ವಲ್ ಟು ಈ 2ನ ನಾವು ಈ ಕಡೆ ಕಳಿಸ್ಕೊಟ್ರೆ ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ 2 epsilon naught. This is the formula for the electric field due to a thin charged plane sheet. ಸೊ ಇದರಿಂದ ಈ ಎಕ್ಸ್ಪ್ರೆಷನಿಂದ ನಿಮಗೆ ಏನು ಅರ್ಥ ಆಗ್ತಿದೆ ಅಂತಂದರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾಟ್ ಡಿಪೆಂಡಿಂಗ್ ಅಪಾನ್ ದ ಡಿಸ್ಟೆನ್ಸ್. ಎಷ್ಟು ದೂರ ಇದೆ, ಈ ಪಾಯಿಂಟ್ ಪಿ ಎಷ್ಟು ದೂರ ಇದೆ, ಇಲ್ಲಿ ನೋಡಿ ಈ ಡಿಸ್ಟೆನ್ಸ್ ಆರ್ ಇತ್ತಲ್ವಾ, ಅದು ನಮಗೆ ಫೈನಲ್ ಎಕ್ಸ್ಪ್ರೆಷನಲ್ಲಿ ಎಲ್ಲೂ ಬಂದೇ ಇಲ್ಲ. ಸೊ ವಾಟ್ ಇಟ್ ಇಂಡಿಕೇಟ್ಸ್ ಇಸ್ ದ್ಯಾಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಓನ್ಲಿ ಡ್ಯೂ ಟು ದ ಪ್ಲೇನ್ ಇನ್ಫೈನೈಟ್ ಶೀಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್. ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಬರೀ ಸಿಗ್ಮಾ ಆ್ಯಂಡ್ ದ ಮೀಡಿಯಮ್ ಎಪ್ಸಾಲಿನ್ ನಾಟ್ ಜಾಗದಲ್ಲಿ, ಲೈಕ್ ಏರ್ ಜಾಗದಲ್ಲಿ ನೀವು ಬೇರೆ ಏನಾದ್ರು ಮೀಡಿಯಮ್ ತೊಗೊಂಡ್ರೆ ಅವಾಗ ಅದು ಚೇಂಜ್ ಆಗುತ್ತೆ. ಸೊ ಈ ಎರಡು ಫ್ಯಾಕ್ಟರ್ಸ್ ಮೇಲೆ ಮಾತ್ರ ಅದು ಡಿಪೆಂಡ್ ಆಗುತ್ತೆ, ಇನ್ಯಾವುದ್ರ ಮೇಲೆ ಕೂಡ ಅದು ಡಿಪೆಂಡ್ ಆಗಲ್ಲ ಅಂತ ಈ ಎಕ್ಸ್ಪ್ರೆಷನಿಂದ ಗೊತ್ತಾಗುತ್ತೆ. ಐ ಹೋಪ್ ದಿಸ್ ವಾಸ್ ವೆರಿ ವೆರಿ ಕ್ಲಿಯರ್ ಟು ಯು. ಸೊ ಇದೇ ಥರ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ಆ್ಯಪಲ್ಲೂ ಕೂಡ ವಿ ಹ್ಯಾವ್ ದೀಸ್ ಕೈಂಡ್ ಆಫ್ ರೆಕಾರ್ಡೆಡ್ ಸೆಷನ್ಸ್, ರೆಕಾರ್ಡೆಡ್ ವಿಡಿಯೋಸ್ ಕೂಡ ಇದೆ. ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್ 2D ಮತ್ತು 3D ಇದೆ. ಆಮೇಲೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಿಮಗೆ ಒಂದು ನಿಮ್ಮ ಓನ್ ಮದರ್ ಟಂಗಲ್ಲಿ ಯಾವತ್ತನ ಅರ್ಥ ಮಾಡಿಸಿದ್ರೆ ನಿಮ್ಗೆ ಇನ್ನೂ ಜಲ್ದಿ ಅರ್ಥ ಆಗುತ್ತೆ. ಬಿಕಾಸ್ ಯಾವತ್ತೂ ಅಷ್ಟೇ ನೀವು ಯಾರಿಗಾನ ಬೈಬೇಕು ಅಂತಂದರೆ ನಾವು ಫಸ್ಟ್ ನಿಮಗೆ ಇಂಗ್ಲೀಷ್ ಬರಲ್ಲ, ನಿಮ್ಮ ಮದರ್ ಟಂಗೇ ಬಾಯಿಗೆ ಬರೋದು, ಕರೆಕ್ಟ್ ಅಲ್ವಾ? ಸೊ ಬಿಕಾಸ್ ದ್ಯಾಟ್ ಇಸ್ ದ ಅದು ಕೇಸ್ ಆಗೋದ್ರಿಂದ ನಾವು ನೋಟಿಸ್ ಮಾಡಿರೋದು ಏನಪ್ಪ ಅಂತಂದರೆ ಇಟ್ ಈಸ್ ವೆರಿ ವೆರಿ ಈಸಿ ವೆನ್ ವಿ ಹ್ಯಾವ್ when we have someone telling it or someone explaining the concept in our own mother tongue. So ಕನ್ನಡದಲ್ಲಿ ಇದ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ we teach in a mix of ಕನ್ನಡ and English. So whatever the terms are there ಅದೆಲ್ಲ ಇಂಗ್ಲೀಷಲ್ಲೇ ಹೇಳ್ಕೊಡ್ತೀವಿ. ಬಟ್ ಅದರ್ ದ್ಯಾನ್ ದ್ಯಾಟ್ ಏನು ಕಾನ್ಸೆಪ್ಟ್ಸ್ ಇದೆಯೋ ಅದು ಕನ್ನಡದಲ್ಲಿ ಅರ್ಥ ಮಾಡಿಸಿದ್ರೆ ನಿಮಗೆ ಇನ್ನೂ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇನ್ನೊಂದು ವೈ ವಿ ಸ್ಟ್ರೆಸ್ ಸೋ ಮಚ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ ಇಸ್ ಬಿಕಾಸ್ ನಾನು ಎಷ್ಟೊಂದು ಜನಕ್ಕೆ ನೋಡಿದ್ದೀನಿ ನಟ್ ನೀಟು CET ಆ ಥರ ಅವರು ಕ್ಲಿಯರ್ ಮಾಡಬೇಕು. ಬಟ್ ಪ್ರತಿ ಸಲ ಅವ್ರಿಗೊಂದು ಕಾನ್ಸೆಪ್ಟಲ್ಲಿ ಲೈಕ್ 50-50 ಒಂದು ಅರ್ಥ ಆಗಿರುತ್ತೆ. ಲೈಕ್ ಹಂಗಂತ ಹೇಳಲ್ಲ, ಲೈಕ್ ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ ನಿಮಗೆ ತುಂಬ, ಲೈಕ್ ಯು ಆರ್ ಸ್ಟಡಿಂಗ್ ಲೈಕ್ ಅ ಬ್ಲೈಂಡ್ ಪರ್ಸನ್ ಅಂತ ಹೇಳ್ತಿಲ್ಲ. ಬಟ್ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಡೀಪ್ ಮತ್ತು ಎಷ್ಟು ಕ್ಲಿಯರ್ ಆಗಿರುತ್ತೋ ನಿಮಗೆ ಕ್ವೆಶನ್ಸ್ ಅಷ್ಟೇ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಅವಾಗಲೇ ನೀಟ್ ಮತ್ತು CET ಆವಾಗ ನೀವು ಕ್ರ್ಯಾಕ್ ಮಾಡ್ಬೋದು. ಸೊ ನೀಟ್ ಮತ್ತು CETದು ನಿಮ್ಮದು ಫೌಂಡೇಶನ್ ಕರೆಕ್ಟ್ ಇರಲಿಲ್ಲ ಅಂತಂದರೆ ನೋ ಮ್ಯಾಟರ್ ಹೌ ಮೆನಿ ನಂಬರ್ ಆಫ್ ಕ್ವೆಶನ್ಸ್ ಯು ಸಾಲ್ವ್ ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಯೂಸ್ಲೆಸ್. ಸೊ ಅದೊಂದು ಯು ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ಇನ್ ಯೋರ್ ಹೆಡ್ ದಟ್ ಕಾನ್ಸೆಪ್ಟ್ ಇಸ್ ಸಮಥಿಂಗ್ ದಟ್ ಯು ಶುಡ್ ನೆವರ್ ಎವರ್ ಎವರ್ ಲೀವ್. ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಫಾರ್ ದ್ಯಾಟ್ ಮ್ಯಾಟರ್ ಕೇಳಿ, ಎದ್ದು ಕೇಳಿ. ಡೋಂಟ್ ಬಿ ಹೆಸಿಟೆಂಟ್ ಟು ಆಸ್ಕ್ ಡೌಟ್ಸ್.
Okay, so for this very reason, because we all know that our kids that is might be hesitant anta namge gottide, maklu ಸ್ವಲ್ಪ they are ashtondu free iralla, like eddeli kelake. So that is why we have a discussion portal also, where you can post your doubts or anything for that matter, and we'll be able to look into it, and we will reply to it. That is our faculty, that is physics allidre, biology allidre, maths allidre, chemistry allidre, ಯಾವ್ದಾನ ನಿಮಗೆ ಡೌಟ್ ಇದ್ರೆ ನೀವು ಬರೀ ಅದರಲ್ಲಿ ಎದ್ದು ಟೈಪ್ ಮಾಡಬೇಕು ನಿಮ್ಮ ಡೌಟ್ನ, ಆ್ಯಂಡ್ ವಿ ವಿಲ್ ಕ್ಲಿಯರ್ ಇಟ್ ಟು ಯು. Okay, we are always with you. Anything that you want, nimge notes in nirdu, everything we are going to provide you. And nimge if you want a gist of it, like adu hege kanate, hege irbod notes anta, we have a link in the description. Adralli nimge free resources kuda sigutte, that includes notes, question banks, question sample papers and everything. So adrinda nimge ondu idea banbidutte. So similarly, description alli I have provided the link of the app also. So app na download ಮಾಡ್ಕೊಂಡು ಒಂದ್ಸಲಿ ನೀವು ಫ್ರೀ ವಿಡಿಯೋಸ್ ನೋಡ್ಕೊಂಡ್ರೆ ನಿಮ್ಗೆ ಒಂದು ರಫ್ ಐಡಿಯಾ ಬಂದ್ಬಿಡುತ್ತೆ. ಸೊ ಅದು ಆಗ್ತಾ ಇಲ್ಲ ಅಂತಂದ್ರೆ ವಿ ಆಲ್ಸೋ ಹ್ಯಾವ್ ಅ ವಾಟ್ಸ್ಆ್ಯಪ್ ನಂಬರ್. ನೀವು ಆ ವಾಟ್ಸ್ಆ್ಯಪ್ ನಂಬರಲ್ಲಿ ಯು ಕ್ಯಾನ್ ಜಸ್ಟ್ ಸೆಂಡ್ ಅ ಹಾಯ್ ಆರ್ ಸಮಥಿಂಗ್, ಆ ಥರ ನೀವು ಮಾಡ್ಬೋದು. ಸೊ ಲೆಟ್ ಅಸ್ ಸೇ ನಿಮಗೆ CET ರಿಲೇಟೆಡ್ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಕ್ವೆರೀಸ್ ಇದ್ರೆ, ಯು ಜಸ್ಟ್ ಹ್ಯಾವ್ ಟು ಟೈಪ್ CET, ಆ್ಯಂಡ್ ನಿಮಗೆ ಅದರ CET ರಿಲೇಟೆಡ್ ಏನೆಲ್ಲ ಕ್ವೆಶನ್ಸ್ ಇದೆ, ಲೈಕ್ ವಾಟ್ ವಿಲ್ ಬಿ ದ ಫೀಸ್, ವಾಟ್ ಆರ್ ದ ಟೈಮಿಂಗ್ಸ್, ಆ್ಯಂಡ್ ಏನೆಲ್ಲ ಕವರ್ ಆಗುತ್ತೆ, ಯಾವುದೆಲ್ಲ ನಿಮಗೆ ಮಟೀರಿಯಲ್ ಸಿಗುತ್ತೆ, A to Z ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಇಟ್ ಇಸ್ ಜಸ್ಟ್ ಒನ್ ಕ್ಲಿಕ್ ಅವೇ. ಅಷ್ಟು ನಿಮಗೆ ಈಸಿ ಮಾಡಿಕೊಡ್ತಿದ್ದೀವಿ. ಸಿಮಿಲರ್ಲಿ ನೀಟ್ ಕೂಡ, ಲೆಟ್ ಅಸ್ ಸೇ ನಿಮಗೆ ನೀಟ್ ರಿಲೇಟೆಡ್ ಏನಾರು ಇನ್ಫಾರ್ಮೇಷನ್ ಬೇಕಿದ್ರೆ, ಯು ಜಸ್ಟ್ ಹ್ಯಾವ್ ಟು ಟೈಪ್ ನೀಟ್ ಆ್ಯಂಡ್ ವಿಲ್ ಸೆಂಡ್ ಓವರ್ ಆಲ್ ದ ಇನ್ಫಾರ್ಮೇಷನ್ ಟು ಯು. ಲೆಟ್ ಅಸ್ ಸೇ ಇಫ್ ಯು ವಾಂಟ್ ಫಾರ್ ದ ಹೋಲ್ ಇಂಟಿಗ್ರೇಟೆಡ್, ದಟ್ ಇಸ್ ಫಾರ್ ದ ಬೋರ್ಡ್, CET ಆ್ಯಂಡ್ ನೀಟ್, ಅದು ಕೂಡ ದ್ಯಾಟ್ ಆಲ್ಸೋ ವಿ ಪ್ರೊವೈಡ್, ದ್ಯಾಟ್ ಸರ್ವಿಸಸ್ ಆಲ್ಸೋ ವಿ ಪ್ರೊವೈಡ್. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಕ್ಲಿಕ್. ಅಷ್ಟೇ, ಜಸ್ಟ್ ಯೂಸ್ ದಿಸ್ ವಾಟ್ಸ್ಆ್ಯಪ್ ನಂಬರ್, ಕ್ಲಿಕ್, and you will get all the information that you need, and we are always with you. Do not hesitate. Please ask doubts, be curious, try to learn, try to understand. Conceptual understanding idre nobody can beat you. That is the only formula for success. If you go and ask any IITian, like the first ranker or someone topper, that is the only mantra that works. Understanding. That's it. If you live by this one formula, nobody can beat you. You will become unbeatable, you will become unstoppable, and we will help you through with that journey. If if you choose us, we will surely help you with that. Okay, and any other queries, everything is mentioned in the description. You can have a look at it, and I will see you and I'll see you in the next video. Okay, thank you so much.